ಪ್ರಪಂಚ ಉಚಿತವಾಗಿ ಸಿಗುವ ಮನುಷ್ಯನನ್ನು ಇಷ್ಟಪಡುತ್ತದೆ, ಆದರೆ ಗೌರವಿಸುವುದಿಲ್ಲ. ಏಕೆಂದರೆ ಯಾರು ಫ್ರೀ ಆಗಿರುತ್ತಾರೋ ಅವರನ್ನು ಜನರು ಬಳಸಿಕೊಳ್ಳುತ್ತಾರೆ. ನೀನು ಯಾವಾಗಲೂ ಲಭ್ಯವಿದ್ದರೆ, ಯಾವಾಗಲೂ ಸಿದ್ಧವಿದ್ದರೆ, ಯಾವಾಗಲೂ ಸರಿ ಭಾಯ್ ತೊಂದರೆಯಿಲ್ಲ ಎನ್ನುತ್ತಿದ್ದರೆ ಮೆಲ್ಲಮೆಲ್ಲನೆ ನಿನ್ನ ಮೌಲ್ಯ ಮುಗಿದು ಹೋಗುತ್ತದೆ. ನಿಜ ಕಹಿಯಾಗಿದೆ, ಆದರೆ ಸರಳವಾಗಿದೆ. ಯಾವ ವಸ್ತು ಸುಲಭವಾಗಿ ಸಿಗುತ್ತದೆಯೋ ಅದಕ್ಕೆ ಬೆಲೆ ಇರುವುದಿಲ್ಲ. ಎಕನಾಮಿಕ್ಸ್ನ ಒಂದು ನೇರ ನಿಯಮವಿದೆ: ಸಪ್ಲೈ ಮತ್ತು ಡಿಮ್ಯಾಂಡ್, ಪೂರೈಕೆ ಮತ್ತು ಬೇಡಿಕೆ. ನಿನ್ನ ಸಪ್ಲೈ ಹೆಚ್ಚಾದಾಗ, ನೀನು ಎಲ್ಲೆಡೆ ಎಲ್ಲಾ ಸಮಯದಲ್ಲೂ ಎಲ್ಲರಿಗೂ ಸಿಗುವಂತಾದಾಗ ನಿನ್ನ ಡಿಮ್ಯಾಂಡ್ ಶೂನ್ಯವಾಗುತ್ತದೆ. ಗಾಳಿ ಅಗತ್ಯವಾಗಿದೆ, ಆದರೆ ಫ್ರೀಯಾಗಿ ಸಿಗುತ್ತದೆ. ಅದಕ್ಕೆ ಉಸಿರು ನಿಲ್ಲುವವರೆಗೂ ಯಾರೂ ಅದರ ಬೆಲೆ ಅರಿಯುವುದಿಲ್ಲ. ನಿನ್ನ ಜೀವನದಲ್ಲಿ ಯೋಚಿಸು, ನೀನು ನೀರು ಅಥವಾ ವಜ್ರವೋ? ನೀರು ಎಲ್ಲೆಡೆ ಸಿಗುತ್ತದೆ, ಅದಕ್ಕೆ ಜನರು ಅದನ್ನು ಪೋಲು ಮಾಡುತ್ತಾರೆ. ವಜ್ರ ಅಪರೂಪ, ಅದಕ್ಕೆ ಜನರು ಅದಕ್ಕಾಗಿ ಹಣ, ಶ್ರಮ ಎಲ್ಲವನ್ನೂ ಕೊಡಲು ಸಿದ್ಧರಿರುತ್ತಾರೆ. ಜೀವನದಲ್ಲೂ ಹೀಗೆಯೇ ಆಗುತ್ತದೆ. ಯಾವ ಹುಡುಗ ಅಥವಾ ಹುಡುಗಿ ಯಾವಾಗಲೂ ಎಲ್ಲರಿಗೂ ಲಭ್ಯವಿರುತ್ತಾರೋ, ಎಲ್ಲರ ಸಮಸ್ಯೆಗಳನ್ನು ಕೇಳುತ್ತಾರೋ, ತಮ್ಮ ನಿದ್ದೆಯನ್ನು ತ್ಯಾಗ ಮಾಡುತ್ತಾರೋ, ತಮ್ಮ ಸಂತೋಷವನ್ನು ಬದಿಗಿಡುತ್ತಾರೋ ಅಂತಹವರನ್ನು ಜನರು ಒಳ್ಳೆಯವರು ಎನ್ನುತ್ತಾರೆ, ಆದರೆ ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಪ್ಲಾನ್ ಕ್ಯಾನ್ಸಲ್ ಮಾಡುತ್ತಾರೆ, ಏಕೆಂದರೆ ಇವನು ಏನು ಹೇಳುವುದಿಲ್ಲ ಎಂಬುದು ಅವರಿಗೆ ಗೊತ್ತು. ಕಡಿಮೆ ಹಣ ಕೊಡುತ್ತಾರೆ, ಏಕೆಂದರೆ ಇವನು ಚೌಕಾಸಿ ಮಾಡುವುದಿಲ್ಲ ಎಂದು ಗೊತ್ತು. ಎಮೋಷನಲ್ ಹೊರೆ ಹಾಕುತ್ತಾರೆ, ಏಕೆಂದರೆ ಇವನು ಇಲ್ಲ ಎನ್ನಲ್ಲ ಎಂದು ಗೊತ್ತು. ಅವನು ತಾನು ಒಳ್ಳೆಯವನು ಎಂದುಕೊಳ್ಳುತ್ತಿರುತ್ತಾನೆ, ಆದರೆ ವಾಸ್ತವದಲ್ಲಿ ಅವನು ತನ್ನ ಮೌಲ್ಯವನ್ನು ತಾನೇ ಕಡಿಮೆ ಮಾಡಿಕೊಳ್ಳುತ್ತಿರುತ್ತಾನೆ. ಅರ್ಜುನನ ಕಥೆ. ಒಬ್ಬ ಹುಡುಗನಿದ್ದ, ಹೆಸರು ಅರ್ಜುನ ಅಂದುಕೊಳ್ಳಿ. ಅರ್ಜುನ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ. ಶಾಲೆಯಲ್ಲಿ ನೋಟ್ಸ್ ಕೊಡುವುದು, ಕಾಲೇಜಿನಲ್ಲಿ ಅಸೈನ್ಮೆಂಟ್ ಮಾಡಿಕೊಡುವುದು, ಆಫೀಸಿನಲ್ಲಿ ಎಕ್ಸ್ಟ್ರಾ ಕೆಲಸ ಮಾಡುವುದು, ಗೆಳೆಯನ ಫೋನ್ ಕರೆಗೆ ರಾತ್ರಿ 2 ಗಂಟೆಗೆ ಓಗೊಡುವುದು ಅರ್ಜುನ ಎಂದು ಬೇಡ ಎನ್ನುತ್ತಿರಲಿಲ್ಲ. ಎಲ್ಲರೂ ಅವನನ್ನು ಇಷ್ಟಪಡುತ್ತಿದ್ದರು. ಆದರೆ ಪ್ರಮೋಷನ್ ಸಮಯ ಬಂದಾಗ ಅದು ಬೇರೆಯವರಿಗೆ ಸಿಕ್ಕಿತು. ಅವನಿಗೆ ಸಹಾಯ ಬೇಕಾದಾಗ ಎಲ್ಲರೂ ಬ್ಯುಸಿಯಾದರು. ಒಂದು ದಿನ ಅರ್ಜುನ ನಿರ್ಧರಿಸಿದ, ಇನ್ನು ಸಾಕು, ಪ್ರತಿ ವಿಷಯಕ್ಕೂ ತಕ್ಷಣ ಉತ್ತರ ಸಿಗುವುದಿಲ್ಲ, ಇನ್ನು ಪ್ರತಿ ಕೆಲಸವೂ ಫ್ರೀಯಾಗಿ ಆಗುವುದಿಲ್ಲ. ಅವನು ಎನ್ನುವ ಬದಲು ಯೋಚಿಸಿ ತಿಳಿಸುತ್ತೇನೆ ಎನ್ನಲು ಶುರು ಮಾಡಿದ. ತನ್ನ ಸಮಯವನ್ನು ರಕ್ಷಿಸಿಕೊಳ್ಳಲು ಆರಂಭಿಸಿದ. ಆರಂಭದಲ್ಲಿ ಜನರು ನೀನು ಬದಲಾಗಿ ಬಿಟ್ಟೆ ಎಂದರು. ಆದರೆ ಮೆಲ್ಲನೆ ಅದೇ ಜನರು ಅವನನ್ನು ಭೇಟಿಯಾಗಲು ಸಮಯ ಕೇಳತೊಡಗಿದರು. ಆಫೀಸಿನಲ್ಲಿ ಅವನ ಮಾತನ್ನು ಗಮನವಿಟ್ಟು ಕೇಳತೊಡಗಿದರು. ಏಕೆಂದರೆ ಈಗ ಅವನು ನೀರಾಗಿರಲಿಲ್ಲ, ವಜ್ರವಾಗುತ್ತಿದ್ದ. ಒಂದು ಸರಳ ವಿಷಯ ಅರ್ಥ ಮಾಡಿಕೋ. ಐಷಾರಾಮಿ ವಸ್ತುಗಳ ಮುಂದೆ ಲೈನ್ ಇರುತ್ತದೆ. ದುಬಾರಿ ಸ್ಟೋರ್ ಗೇಟ್ನಲ್ಲಿ ಗಾರ್ಡ್ ಇರುತ್ತಾನೆ. ಪ್ರತಿಯೊಬ್ಬರೂ ಒಳಗೆ ಹೋಗಲು ಸಾಧ್ಯವಿಲ್ಲ, ಆದರೆ ಅಗ್ಗದ ಮಾಲ್ನ ಬಾಗಿಲು ತಾನಾಗಿಯೇ ತೆರೆದುಕೊಳ್ಳುತ್ತದೆ, ಎಲ್ಲರೂ ಬನ್ನಿ ಎಂದು. ನಿನ್ನ ಜೀವನದ ಬಾಗಿಲು ಯಾವುದು? ಆಟೋಮ್ಯಾಟಿಕ್ ಸ್ಲೈಡಿಂಗ್ ಡೋರ್ ಅಥವಾ ವೆಲ್ವೆಟ್ ರೋಪ್? ನೀನು ಪ್ರತಿಯೊಬ್ಬರಿಗೂ ನಿನ್ನ ಮೆದುಳು, ನಿನ್ನ ಶೆಡ್ಯೂಲ್, ನಿನ್ನ ಎಮೋಷನ್ಸ್ಗೆ ಎಂಟ್ರಿ ಕೊಟ್ಟರೆ ನೀನು ವಾಲ್ಮಾರ್ಟ್ ಆಗುತ್ತೀಯ. ನೀನು ಸ್ವಲ್ಪ ತಡೆದು, ಸ್ವಲ್ಪ ಯೋಚಿಸಿ, ಫಿಲ್ಟರ್ ಹಾಕಿ ಜನರನ್ನು ಅನುಮತಿಸಿದರೆ ನೀನು ಎಕ್ಸ್ಕ್ಲೂಸಿವ್ ಕ್ಲಬ್ ಆಗುತ್ತೀಯ. ನೆನಪಿಡಿ, ಎಲ್ಲಿ ಪ್ರವೇಶ ಸುಲಭವಲ್ಲವೋ ಅಲ್ಲಿ ಮಾತ್ರ ಜನರು ಗೌರವಿಸುತ್ತಾರೆ. ಪ್ರಾಯೋಗಿಕ ಹಂತಗಳು. ಡಿಫಾಲ್ಟ್ ನೋ. ಇಂದಿನಿಂದ ಪ್ರತಿ ವಿಷಯಕ್ಕೂ ತಕ್ಷಣ ಹೌದು ಎನ್ನಬೇಡಿ. ಮೊದಲು ಮೌನವಾಗಿರಿ, ಆಮೇಲೆ ನೋಡೋಣ. ಎಲ್ಲಿ ನಿನ್ನ ಲಾಭ, ನಿನ್ನ ಬೆಳವಣಿಗೆ, ನಿನ್ನ ಗುರಿ ಇದೆಯೋ ಅಲ್ಲಿ ಮಾತ್ರ ಹೌದು ಎನ್ನಿ. ಇದು ಅಸಭ್ಯತೆಯಲ್ಲ, ಇದು ಆತ್ಮಗೌರವ. ಜನರನ್ನು ಪರೀಕ್ಷಿಸಿ. ಯಾರು ಬೇರೆಯವರ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುತ್ತಾರೋ ಅವರು ನಾಳೆ ನಿನ್ನ ಬಗ್ಗೆಯೂ ಮಾತನಾಡುತ್ತಾರೆ. ಯಾರು ತಮಗೆ ಕೆಲಸವಿದ್ದಾಗ ಮಾತ್ರ ನಿನ್ನನ್ನು ನೆನಪಿಸಿಕೊಳ್ಳುತ್ತಾರೋ ಅವರು ಗೆಳೆಯರಲ್ಲ. ಪ್ರತಿಯೊಬ್ಬರನ್ನು ನಿನ್ನ ಇನ್ನರ್ ಸರ್ಕಲ್ ಒಳಗೆ ಬಿಟ್ಟುಕೊಳ್ಳಬೇಡ. ಕಡಿಮೆ ಮಾತನಾಡು. ಮಾಹಿತಿ ಎನ್ನುವುದು ಶಕ್ತಿ. ಯಾವ ಮನುಷ್ಯ ಪ್ರತಿ ವಿಷಯವನ್ನು ಹಂಚಿಕೊಳ್ಳುತ್ತಾನೋ, ಪ್ರತಿ ಪ್ಲಾನ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುತ್ತಾನೋ, ಪ್ರತಿ ಎಮೋಷನ್ ಬ್ರಾಡ್ಕಾಸ್ಟ್ ಮಾಡುತ್ತಾನೋ ಅವನು ತನ್ನ ಶಕ್ತಿಯನ್ನು ತಾನೇ ಕಡಿಮೆ ಮಾಡಿಕೊಳ್ಳುತ್ತಾನೆ. ಸ್ವಲ್ಪ ನಿಗೂಢತೆಯನ್ನು ಕಾಪಾಡಿಕೋ. 10 ಜನರು ಮಾತನಾಡುತ್ತಿರುವಾಗ 80% ಸಮಯ ಅವರನ್ನು ಮಾತನಾಡಲು ಬಿಡು, 20% ಸಮಯ ನೀನು ಮಾತನಾಡು. ಮತ್ತು ಮಾತನಾಡುವಾಗ ನೇರವಾಗಿ ಮಾತನಾಡು. ಅತಿಯಾದ ವಿವರಣೆ ನೀಡಬೇಡ. ನಾನು ಇದನ್ನು ಮಾಡುತ್ತಿದ್ದೇನೆ ಅಷ್ಟೇ. ಯಾರು ಅತಿಯಾಗಿ ಸಮರ್ಥಿಸಿಕೊಳ್ಳುತ್ತಾರೋ ಅವರು ಕೆಳಮಟ್ಟದಲ್ಲಿ ಕಾಣುತ್ತಾರೆ. ಯಾರು ಶಾಂತವಾಗಿ ನಿರ್ಧರಿಸುತ್ತಾರೋ ಅವರು ನಾಯಕರಂತೆ ಕಾಣುತ್ತಾರೆ. ನಿನ್ನ ಜೀವನ ಸೀಮಿತವಾಗಿದೆ, ನಿನ್ನ ಸಮಯ ಸೀಮಿತವಾಗಿದೆ, ನಿನ್ನ ಶಕ್ತಿ ಸೀಮಿತವಾಗಿದೆ. ನೀನು ಎಲ್ಲವನ್ನೂ ಎಲ್ಲರಿಗೂ ಫ್ರೀಯಾಗಿ ಕೊಡುತ್ತಾ ಹೋದರೆ ನಿನಗೆ ನಿನ್ನ ಅಗತ್ಯವಿದ್ದಾಗ ನಿನ್ನ ಬಳಿ ಏನೂ ಇರುವುದಿಲ್ಲ. ನಿನ್ನನ್ನು ನೀನು ಅಗ್ಗವಾಗಿ ಮಾರಿಕೊಳ್ಳಬೇಡ. ನಿನ್ನ ಆತ್ಮಕ್ಕೆ ಡಿಸ್ಕೌಂಟ್ ಹಾಕಬೇಡ. ಕಳೆದುಕೊಳ್ಳುವ ಭಯ ಯಾವುದಕ್ಕಿದೆಯೋ ಜನರು ಅದನ್ನಷ್ಟೇ ಗೌರವಿಸುತ್ತಾರೆ. ಅದಕ್ಕೆ ಸ್ವಲ್ಪ ಅಂತರ ಕಾಯ್ದುಕೋ, ಸ್ವಲ್ಪ ಮೌನವಾಗಿರು.
ನೀನು ಯಾವಾಗಲೂ ಲಭ್ಯವಿರದಿದ್ದಾಗ ಜನರು ನಿನ್ನನ್ನು ಮಿಸ್ ಮಾಡಿಕೊಳ್ಳುತ್ತಾರೆ. ನೀನು ತಕ್ಷಣ ರಿಪ್ಲೈ ಮಾಡದಿದ್ದಾಗ ಅವರಿಗೆ ನಿನ್ನ ಸಮಯದ ಮಹತ್ವ ತಿಳಿಯುತ್ತದೆ. ನೀನು ಎಲ್ಲೆಡೆ ಕಾಣಿಸದಿದ್ದಾಗ ನಿನ್ನ ಎಂಟ್ರಿ ಸ್ಪೆಷಲ್ ಆಗಿರುತ್ತದೆ. ಕಷ್ಟವಾಗುವುದು ಅಪರಾಧವಲ್ಲ, ಬೆಲೆ ಬಾಳುವವನಾಗುವುದು ಅಹಂಕಾರವಲ್ಲ, ಇದು ಸ್ವಯಂ ಮೌಲ್ಯ. ಇಂದಿನಿಂದ ಫ್ರೀ ಸರ್ವಿಸ್ ಎಂಬ ಬೋರ್ಡ್ ತೆಗೆದು ಹಾಕಿ ಎಂಟ್ರಿ ಬೈ ವ್ಯಾಲ್ಯೂ ಓನ್ಲಿ ಎಂಬ ಬೋರ್ಡ್ ಹಾಕಿ. ಜನರು ಹರಿಯ ಬಿಡುವ ನೀರಾಗಬೇಡಿ, ಜನರು ಜೋಪಾನವಾಗಿ ಇಡುವ ವಜ್ರವಾಗಿ. ಅಸಲಿ ಸ್ವಾತಂತ್ರ್ಯ ಸಿಗುವುದು ನೀನು ನಿನ್ನ ಬೆಲೆಯನ್ನು ನೀನೇ ನಿರ್ಧರಿಸಿದಾಗ ಮಾತ್ರ. ಹಂತ 4, ನಿನ್ನ ಎಮೋಷನಲ್ ರಿಯಾಕ್ಷನ್. ಅತಿ ದುಬಾರಿ ವಸ್ತು ಎಂದರೆ ನಿನ್ನ ಭಾವನಾತ್ಮಕ ಪ್ರತಿಕ್ರಿಯೆ. ಸಮಯ ದುಬಾರಿ, ಪ್ರವೇಶ ದುಬಾರಿ, ಮಾತುಗಳಿಗೆ ಬೆಲೆ ಇದೆ, ಆದರೆ ಎಲ್ಲಕ್ಕಿಂತ ದುಬಾರಿ ನಿನ್ನ ರಿಯಾಕ್ಷನ್. ಅಗ್ಗದ ಜನರು ರಿಯಾಕ್ಟಿವ್ ಆಗಿರುತ್ತಾರೆ. ಬಟನ್ ಒತ್ತಿದರೆ ಸಿಟ್ಟು ಹೊರಬರುತ್ತದೆ, ಸ್ವಲ್ಪ ಅವಮಾನಿಸಿದರೆ ಕಣ್ಣೀರು ಬರುತ್ತದೆ, ಸ್ವಲ್ಪ ಹೊಗಳಿದರೆ ಹಾರಾಡುತ್ತಾರೆ. ಅಂದರೆ ವೆಂಡಿಂಗ್ ಮೆಷಿನ್ ಇದ್ದಂತೆ ಕಾಯಿನ್ ಹಾಕಿದರೆ ರಿಯಾಕ್ಷನ್ ಬರುತ್ತದೆ. ಇಂತಹ ಜನರು ತಮ್ಮ ಮೇಲೆ ತಾವು ರಾಜ್ಯಭಾರ ಮಾಡುವುದಿಲ್ಲ, ಜಗತ್ತು ಅವರ ಮೇಲೆ ರಾಜ್ಯಭಾರ ಮಾಡುತ್ತದೆ. ಸ್ಟೋಯಿಕ್ ತತ್ವಜ್ಞಾನಿಗಳು ಇದನ್ನು ಅಪತೇಟ್ ಎನ್ನುತ್ತಿದ್ದರು. ಅಂದರೆ ಪರಿಸ್ಥಿತಿ ಬದಲಾದರೂ ನಿನ್ನ ಅಂತರಾತ್ಮ ಅಲುಗಾಡಬಾರದು. ಯಾರಾದರೂ ನಿನ್ನನ್ನು ಅವಮಾನಿಸಿದಾಗ ನಿನ್ನ ಹಳೆಯ ಮೆದುಳು ದಾಳಿ ಮಾಡು ಎಂದು ಕೂಗುತ್ತದೆ. ಆದರೆ ಆ ಧ್ವನಿಯನ್ನು ನಿಯಂತ್ರಿಸುವುದೇ ಅತಿ ಬೆಲೆಬಾಳುವ ವಿಷಯ. ಇದು ಶಿಸ್ತನ್ನು ಬೇಡುತ್ತದೆ, ಇದು ತನ್ನ ಮೇಲೆ ತಾನು ಸಾಧಿಸುವ ಜಯ. ಕೋಪ ಎನ್ನುವುದು ದೌರ್ಬಲ್ಯದ ಒಪ್ಪಿಗೆ. ಅದರರ್ಥ ನಿನ್ನ ಶಾಂತಿಯನ್ನು ಕದಡುವ ಹಕ್ಕನ್ನು ನೀನು ಬೇರೆಯವರಿಗೆ ನೀಡಿದ್ದೀಯ ಎಂದರ್ಥ. ನಿನ್ನ ಎಮೋಷನ್ಸ್ ಅನ್ನು ಚಿನ್ನದಂತೆ ಭಾವಿಸು. ಲಾಕರ್ನಲ್ಲಿ ಇಟ್ಟಿರುವ ಚಿನ್ನವನ್ನು ಬಾಗಿಲು ತಟ್ಟುವ ಪ್ರತಿ ಭಿಕ್ಷುಕನಿಗೂ ಕೊಡಬೇಡ. ಯಾರಾದರೂ ಪ್ರಚೋದಿಸಿದರೆ ಅವರನ್ನು ಸಿಟ್ಟಿನಿಂದ ನೋಡಬೇಡ, ಕುತೂಹಲದಿಂದ ನೋಡು, ವಿಜ್ಞಾನಿ ಇಲಿಯನ್ನು ನೋಡುವಂತೆ. ಕುತೂಹಲಕಾರಿ ನಡವಳಿಕೆ ಅಂದುಕೊಂಡು ಮುಂದೆ ಸಾಗು. ಈ ಮಟ್ಟದ ನಿಯಂತ್ರಣ ಕುತಂತ್ರಿ ಜನರನ್ನು ಹೆದರಿಸುತ್ತದೆ, ಏಕೆಂದರೆ ಅವರಿಗೆ ನಿನ್ನ ರಿಯಾಕ್ಷನ್ ಬೇಕಾಗಿರುತ್ತದೆ. ರಿಯಾಕ್ಷನ್ ಸಿಗದಿದ್ದರೆ ಅವರ ಆಟ ಮುಗಿಯಿತು. ಹಂತ 5, ಹೊರನಡೆಯುವ ಶಕ್ತಿ. ಅತಿ ದುಬಾರಿ ವಸ್ತು ಯಾವುದೆಂದರೆ ಅದನ್ನು ಖರೀದಿಸುವ ಅಗತ್ಯವಿರುವುದಿಲ್ಲ. ಫೆರಾರಿ ಕಾರ್ ಎಲ್ಲೂ ಜಾಹೀರಾತು ನೀಡಿ ದಯವಿಟ್ಟು ಖರೀದಿಸಿ ಎಂದು ಕೂಗುವುದಿಲ್ಲ. ಅದು ಶೋರೂಮ್ನಲ್ಲಿ ಗಾಂಭೀರ್ಯದಿಂದ ನಿಂತಿರುತ್ತದೆ. ಯಾರಿಗೆ ಯೋಗ್ಯತೆ ಇದೆಯೋ ಅವರೇ ತೆಗೆದುಕೊಳ್ಳುತ್ತಾರೆ. ಉಚಿತವಾಗಿ ಸಿಗುವ ಮನುಷ್ಯನಿಗೆ ಎಲ್ಲವೂ ಬೇಕಾಗಿರುತ್ತದೆ. ಕೆಲಸ ಬೇಕು, ಸಂಬಂಧ ಬೇಕು, ಪಾರ್ಟಿ ಇನ್ವೈಟ್ ಬೇಕು. ಈ ಅಗತ್ಯ ಮನುಷ್ಯನನ್ನು ಅಗ್ಗವಾಗಿಸುತ್ತದೆ. ನೀವು ಯಾವುದೇ ಒಪ್ಪಂದದಿಂದ ಎದ್ದು ಹೋಗಬಲ್ಲೆ ಎಂಬ ಧೈರ್ಯ ನಿಮಗಿದ್ದರೆ ಮಾತ್ರ ನೀವು ಶಕ್ತಿವಂತರು. ಅಗ್ಗದ ಮನುಷ್ಯ ಕೆಟ್ಟ ಸಂಬಂಧವನ್ನು ಬಿಡುವುದಿಲ್ಲ, ಏಕೆಂದರೆ ಅವನಿಗೆ ಒಂಟಿತನದ ಭಯ. ಬೆಲೆ ಬಾಳುವ ಮನುಷ್ಯ ಕೆಟ್ಟ ಸಂಬಂಧವನ್ನು ಬಿಡುತ್ತಾನೆ, ಏಕೆಂದರೆ ಅವನಿಗೆ ತನ್ನ ಏಕಾಂತದ ಬೆಲೆ ಗೊತ್ತು. ತಪ್ಪು ಜಾಗದಲ್ಲಿ ಇರುವುದಕ್ಕಿಂತ ಒಂಟಿಯಾಗಿರುವುದು ಉತ್ತಮ. ಹಂತ 6, ಆಗಾಗ ಮಾಯವಾಗಿ. ಫ್ರೀ ಮನುಷ್ಯ ಯಾವಾಗಲೂ ಆನ್ಲೈನ್ ಇರುತ್ತಾನೆ, ಯಾವಾಗಲೂ ರೆಡಿ ಇರುತ್ತಾನೆ. ಬೆಲೆ ಬಾಳುವ ಮನುಷ್ಯ ಒಮ್ಮೆ ಕಾಣಿಸುತ್ತಾನೆ, ಒಮ್ಮೆ ಮಾಯವಾಗುತ್ತಾನೆ. ನೀನು ಯಾವಾಗಲೂ ಕಣ್ಣ ಮುಂದಿದ್ದರೆ ಜನರು ನಿನ್ನ ಕೊರತೆಯನ್ನು ಅನುಭವಿಸುವುದಿಲ್ಲ. ನೀನು ಸ್ವಲ್ಪ ಹಿಂದೆ ಸರಿದಾಗ ಜನರು ಯೋಚಿಸುತ್ತಾರೆ, ಏನು ಮಾಡುತ್ತಿರಬಹುದು, ಎಲ್ಲಿರಬಹುದು, ಇಂಪಾರ್ಟೆಂಟ್ ಇರಬಹುದು. ಸಂಬಂಧಗಳಲ್ಲಿ ಅತಿಯಾಗಿ ಲಭ್ಯವಿರಬೇಡ, ಸ್ವಲ್ಪ ಸ್ಪೇಸ್ ತಗೋ. ಸಿಟ್ಟಿನಿಂದಲ್ಲ, ಗುರಿಯಿಂದ. ನಿನ್ನ ಪ್ರಾಜೆಕ್ಟ್ನಲ್ಲಿ ಬ್ಯುಸಿಯಾಗು. ವೀಕೆಂಡ್ ನಿನ್ನದಾಗಿರಲಿ. ನೀನು ನೆನಪಿಸುತ್ತಿದ್ದೀಯಾ ನಿನ್ನ ಉಪಸ್ಥಿತಿ ಒಂದು ಗಿಫ್ಟ್ ಹೊರತು ಹಕ್ಕಲ್ಲ ಎಂದು. 100 ವರ್ಷಕ್ಕೊಮ್ಮೆ ಬರುವ ಧೂಮಕೇತುವಾಗು. ಹಂತ 7, ಸರಾಸರಿಗಿಂತ ಕಡಿಮೆ ಯಾವುದಕ್ಕೂ ಒಪ್ಪಬೇಡ. ಬೆಲೆ ಬಾಳುವ ಮನುಷ್ಯನಿಗೆ ಸ್ಟ್ಯಾಂಡರ್ಡ್ಸ್ ಇರುತ್ತವೆ. ನಾನು ಅವಮಾನವನ್ನು ಸಹಿಸುವುದಿಲ್ಲ, ನಾನು ಸುಳ್ಳನ್ನು ಸಹಿಸುವುದಿಲ್ಲ. ಇದು ವಿನಂತಿಯಲ್ಲ, ರೂಲ್ಸ್. ಜನರು ನಿನ್ನ ಗಡಿಯನ್ನು ಪರೀಕ್ಷಿಸುತ್ತಾರೆ. ನೀನು ಗಟ್ಟಿಯಾಗಿ ನಿಂತರೆ ಅವರು ಗೌರವಿಸುತ್ತಾರೆ. ನೀನು ಅಲುಗಾಡಿದರೆ ಅವರು ನಿನ್ನನ್ನು ಆಳುತ್ತಾರೆ. ನಿನ್ನನ್ನು ನೀನು ಅಗ್ಗವಾಗಿ ನಡೆಸಿಕೊಂಡರೆ ಜಗತ್ತು ಹಾಗೆಯೇ ಮಾಡುತ್ತದೆ. ನೀನು ಫೆರಾರಿ ಮೇಲೆ ಗೀಚುವುದಿಲ್ಲವಲ್ಲ, ಹಾಗಾದರೆ ನಿನ್ನ ಕ್ಯಾರೆಕ್ಟರ್ ಮೇಲೆ ಏಕೆ ಗೀಚುತ್ತೀಯ? ಒಳ್ಳೆಯ ಊಟ ಮಾಡು, ಚೆನ್ನಾಗಿ ನಿದ್ದೆ ಮಾಡು, ಸ್ಟ್ರಾಂಗ್ ಬಾಡಿ ಮಾಡಿಕೋ, ಕಷ್ಟದ ಪುಸ್ತಕಗಳನ್ನು ಓದು, ಸರಿಯಾದ ಬಟ್ಟೆ ಧರಿಸು. ಇವೆಲ್ಲ ಪ್ರದರ್ಶನವಲ್ಲ, ಇವು ಆತ್ಮಗೌರವ. ಹಂತ 8, ಬಾರ್ಗೇನ್ ಹಂಟರ್ ಅನ್ನು ಕೊಲ್ಲು. ನಿನ್ನ ಒಳಗಿರುವ ಸೇಫ್ ಆಗಿರು, ಜಗಳ ಬೇಡ, ಸಿಕ್ಕಿದ್ದರಲ್ಲಿ ಖುಷಿಯಾಗಿರು ಎಂಬ ಧ್ವನಿಯನ್ನು ಕೊಲ್ಲು. ಇದು ಕೇವಲ ಬದುಕಿರಲು ಹೇಳುತ್ತದೆ, ಆದರೆ ಗೆದ್ದು ಬದುಕಲು ಹೇಳುವುದಿಲ್ಲ. ಮೊದಲು ನೀನು ಇದು ನನಗೆ ಸಿಗುತ್ತಾ ಎಂದು ಕೇಳುತ್ತಿದ್ದೆ, ಈಗ ಕೇಳು, ಇದು ನನ್ನ ಯೋಗ್ಯತೆಗೆ ತಕ್ಕುದಾಗಿದೆಯೇ? ನೀನು ಭಿಕ್ಷೆ ಬೇಡುವವನಲ್ಲ, ಆಯ್ಕೆ ಮಾಡುವವನು. ಅಗ್ಗದ ಜಾಗದಲ್ಲಿ ಫಿಟ್ ಆಗಲು ಪ್ರಯತ್ನಿಸುವುದನ್ನು ನಿಲ್ಲಿಸಿದಾಗ ಬೆಲೆ ಬಾಳುವ ಜಾಗಗಳು ನಿನಗೆ ಸಿಗುತ್ತವೆ. ಹಂತ 9, ಒಂಟಿಯಾಗಿರುವ ಧೈರ್ಯ. ನೀನು ನೋ ಹೇಳಿದಾಗ ಜನರು ನೀನು ಬದಲಾಗಿಬಿಟ್ಟೆ, ನಿನಗೆ ಅಹಂಕಾರ ಬಂದಿದೆ ಎನ್ನುತ್ತಾರೆ. ಕೆಲವರು ಬಿಟ್ಟು ಹೋಗುತ್ತಾರೆ. ಹೋಗಲಿ ಬಿಡು, ಇದು ಸೋಸುವ ಪ್ರಕ್ರಿಯೆ.
ಮರಳಿನಿಂದ ಚಿನ್ನವನ್ನು ಬೇರ್ಪಡಿಸುವ ಪ್ರಕ್ರಿಯೆ. ಫ್ರೀ ಮನುಷ್ಯ ಮರಳನ್ನು ಹಿಡಿದು ಕುಳಿತಿರುತ್ತಾನೆ ಏಕೆಂದರೆ ಅವನಿಗೆ ಖಾಲಿ ಕೈ ಕಂಡು ಭಯ. ಬೆಲೆ ಬಾಳುವ ಮನುಷ್ಯನಿಗೆ ಗೊತ್ತು, ಖಾಲಿ ಕೈ ಮಾತ್ರ ಚಿನ್ನವನ್ನು ಹಿಡಿಯಲು ಸಿದ್ಧವಿರುತ್ತದೆ ಎಂದು. ಜಗತ್ತು ಒಂದು ಮಾರುಕಟ್ಟೆ. ಫ್ರೀ ಸ್ಯಾಂಪಲ್ ಹಂಚುವುದನ್ನು ನಿಲ್ಲಿಸಿ. ಪೂರ್ಣ ಬೆಲೆ ಕೇಳಿ, ಏಕೆಂದರೆ ನೀನೇ ನಿನ್ನ ದೊಡ್ಡ ಆಸ್ತಿ. ಒಮ್ಮೆ ಖರ್ಚಾಗಿ ಹೋದರೆ ಮತ್ತೆ ಸಿಗುವುದಿಲ್ಲ. ಅಪರೂಪವಾಗು, ಸ್ವಲ್ಪ ಕಷ್ಟವಾಗು, ಬೆಲೆ ಬಾಳುವವನಾಗು. ಐನೆಯಲ್ಲಿ ನೋಡಿದಾಗ ಭಿಕ್ಷೆ ಬೇಡದ, ತನ್ನ ಪರಿಸರವನ್ನು ನಿಯಂತ್ರಿಸುವ ಮನುಷ್ಯ ನಿನಗೆ ಕಾಣಿಸಬೇಕು. ನೀವು ನಿಮ್ಮ ಮೌಲ್ಯವನ್ನು ನಿರ್ಧರಿಸಿ, ಆಗ ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ. ಈ ಹಂತಗಳಿಂದ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ತರಲು ನೀವು ಬಯಸುತ್ತೀರಿ? ನಾನೇನಾದರೂ ಸಹಾಯ ಮಾಡಬಲ್ಲೆನಾ?